ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಳಿಗಾಲದಲ್ಲಿ ನಿಮ್ಮನ್ನು ಆರೋಗ್ಯವಾಗಿಡುವ ಸೂಪರ್ ಫುಡ್ ಯಾವುದು? ಆಪ್ಷನ್ಸ್: ಎ ಪನ್ನೀರ್, ಬಿ ಎಳ್ಳು, ಸಿ ಹಾಲು, ಡಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಎಳ್ಳು. ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣಾಂಶ ಸಮೃದ್ಧವಾಗಿದೆ. ಚಳಿಗಾಲದಲ್ಲಿ ಸಿಹಿ ತಿಂಡಿಗಳು ಮತ್ತು ಖಾರದ ಭಕ್ಷ್ಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಚಳಿಗಾಲದಲ್ಲಿ ಎಳ್ಳನ್ನು ತಿನ್ನುವುದರಿಂದ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗುತ್ತದೆ ಮತ್ತು ಉತ್ತಮ ಆರೋಗ್ಯವನ್ನು ಒದಗಿಸುತ್ತದೆ. ಇದಿಷ್ಟೇ ಅಲ್ಲದೆ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ, ಯಾವ ಕಾರಣದಿಂದ ಮೆದುಳು ತನ್ನ ಕಾರ್ಯವನ್ನು ನಿಧಾನಗೊಳಿಸುತ್ತದೆ? ಆಪ್ಷನ್ಸ್: ಎ ಒತ್ತಡ, ಬಿ ನಿದ್ದೆ ಕೊರತೆ, ಸಿ ವ್ಯಾಯಾಮದ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿರಂತರ ಒತ್ತಡದಲ್ಲಿರುವುದು ಮೆದುಳಿನಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಅನ್ನು ಹೆಚ್ಚಿಸುತ್ತದೆ. ಇದು ನರಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಸ್ಮರಣೆ ಮತ್ತು ಕಲಿಕಾ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ದೈನಂದಿನ ವ್ಯಾಯಾಮದ ಕೊರತೆಯಿಂದಾಗಿ ಮೆದುಳಿಗೆ ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳು ಸಿಗುವುದಿಲ್ಲ. ಇದರಿಂದಾಗಿ ಅದರ ಕಾರ್ಯವು ಕ್ರಮೇಣ ಕಡಿಮೆಯಾಗುತ್ತದೆ. ಸರಿಯಾಗಿ ನೀರು ಕುಡಿಯದೇ ಇರುವುದರಿಂದ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ. ಕೊನೆಗೆ ಇದೇ ಕಾರಣಕ್ಕೆ ಮೆದುಳಿನ ಕಾರ್ಯ ಚಟುವಟಿಕೆ ಸರಿಯಾಗಿ ನಡೆಯದೆ ವೀಕ್ ಆಗುತ್ತಾ ಬರುತ್ತದೆ. ಮೂರನೇ ಪ್ರಶ್ನೆ, ಯುದ್ಧದಲ್ಲಿ ಕಾಂಡೋಮ್ಗಳನ್ನು ಬಳಸಿದ್ದ ಸೇನೆ ಯಾವ ದೇಶದ್ದು? ಆಪ್ಷನ್ಸ್: ಎ ರಷ್ಯಾ, ಬಿ ಭಾರತ, ಸಿ ಅಮೆರಿಕ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಪೂರ್ವ ಪಾಕಿಸ್ತಾನದ ಚಿತ್ತಗಾಂಗ್ ಬಂದರು ಸೇರಿದಂತೆ ಹಲವು ರಂಗಗಳಲ್ಲಿ ಭಾರತವು ಹೋರಾಡಿತು. ಪಾಕಿಸ್ತಾನಿ ಹಡಗುಗಳನ್ನು ನಾಶ ಮಾಡುವ ಗುರಿಯನ್ನು ದಾಳಿ ಮಾಡಿತು. ನೌಕಾಪಡೆಯ ಡೈವರ್ಗಳು ನೀರಿನ ಅಡಿಯಲ್ಲಿ ಹಡಗುಗಳ ಕೆಳಭಾಗದಲ್ಲಿ ಲಿಂಫೆಟ್ ಮೈನ್ಸ್ ಎಂಬ ವಿಶೇಷ ಬಾಂಬ್ಗಳನ್ನು ಇಡುತ್ತಿದ್ದರು. ಅವು 30 ನಿಮಿಷಗಳಲ್ಲಿ ಬಹಳ ಬೇಗನೆ ಸ್ಫೋಟಗೊಳ್ಳುತ್ತಿದ್ದವು. ಅವುಗಳನ್ನು ನೆಟ್ಟು ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳಲು ಡೈವರ್ಗಳಿಗೆ ಹೆಚ್ಚಿನ ಸಮಯ ಬೇಕಾಗುತ್ತಿತ್ತು. ಈ ಸಮಸ್ಯೆಯನ್ನು ಪರಿಹರಿಸಲು ನೌಕಾಪಡೆಯು ಸಾವಿರಾರು ಕಾಂಡೋಮ್ಗಳನ್ನು ಆರ್ಡರ್ ಮಾಡಿತು. ಸೈನಿಕರು ಜಲನಿರೋಧಕ ಕವರ್ಗಳಂತೆ ಲಿಂಫೆಟ್ ಗಣಿಗಳಲ್ಲಿ ಕಾಂಡೋಮ್ಗಳನ್ನು ಹಾಕಿದರು. ಇದು ತಕ್ಷಣವೇ ಸ್ಫೋಟಗೊಳ್ಳದೆ ನೀರಿನ ಅಡಿಯಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟಿತ್ತು. ಹೀಗಾಗಿ ಭಾರತೀಯ ನೌಕಾಪಡೆಯು ಸರಿಯಾದ ಸಮಯದಲ್ಲಿ ಪಾಕಿಸ್ತಾನಿ ಹಡಗುಗಳನ್ನು ಸ್ಫೋಟಿಸುವಲ್ಲಿ ಯಶಸ್ವಿಯಾಯಿತು. ನಾಲ್ಕನೇ ಪ್ರಶ್ನೆ, ಪುರಾಣಗಳ ಪ್ರಕಾರ ತಿರುಪತಿಯಲ್ಲಿ ಮುಡಿಕೊಡುವ ಪದ್ಧತಿ ಬರಲು ಕಾರಣರಾದವರು ಯಾರು? ಆಪ್ಷನ್ಸ್: ಎ ವರಹಾಸ್ವಾಮಿ, ಬಿ ವೆಂಕಟೇಶ್ವರ, ಸಿ ನೀಲಾದೇವಿ, ಡಿ ಪದ್ಮಾವತಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಾದೇವಿ. ಪುರಾಣಗಳ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯ ತಲೆಗೆ ಗಾಯವಾದಾಗ ಆತನ ಪರಮ ಭಕ್ತೆಯಾದ ನೀಲಾದೇವಿ ತನ್ನ ಸಂಪೂರ್ಣ ಕೂದಲನ್ನು ತೆಗೆದು ಸ್ವಾಮಿಯ ಗಾಯದ ಮೇಲೆ ಇಟ್ಟು ವಾಸಿ ಮಾಡಿದಳು. ಇದರಿಂದ ಪ್ರಸನ್ನನಾದ ವೆಂಕಟೇಶ್ವರ ಸ್ವಾಮಿ ಅಂದಿನಿಂದ ಯಾರು ನನಗೆ ಮುಡಿ ಅರ್ಪಿಸುತ್ತಾರೋ ಅವರ ಆಸೆ ಆಕಾಂಕ್ಷೆಗಳು ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ನೀಲಾದೇವಿಗೆ ವಾಗ್ದಾನ ಮಾಡಿದನು. ಈ ಘಟನೆಯ ನಂತರವೇ ಮುಡಿ ಅರ್ಪಿಸುವ ಪದ್ಧತಿ ರೂಢಿಗೆ ಬಂದಿತು ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಶುಗರ್ ಇರುವವರು ಯಾವ ಡ್ರೈ ಫ್ರೂಟ್ ಅನ್ನು ಸೇವಿಸಬಾರದು? ಆಪ್ಷನ್ಸ್: ಎ ಗೋಡಂಬಿ, ಬಿ ದ್ರಾಕ್ಷಿ, ಸಿ ಅಂಜೂರ, ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅಂಜೂರ ಮತ್ತು ಖರ್ಜೂರ ಎರಡೂ ಆತಂಕಕಾರಿಯಾಗಿ ಹೆಚ್ಚಿನ ಸಕ್ಕರೆ ಶೇಕಡಾವಾರು ಪ್ರಮಾಣವನ್ನು ಹೊಂದಿರುತ್ತವೆ. ಕೆಲವು ಖರ್ಜೂರ ಪ್ರಭೇದಗಳು ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ನಂತಹ 70% ಅಥವಾ ಅದಕ್ಕಿಂತ ಹೆಚ್ಚು ಸರಳ ಸಕ್ಕರೆಗಳನ್ನು ಒಳಗೊಂಡಿರಬಹುದು. ಅಂಜೂರಗಳು ತೂಕದಲ್ಲಿ 50ರಿಂದ 60% ಸಕ್ಕರೆಯನ್ನು ಹೊಂದಿರುವುದರಿಂದ ಅವು ಒಳ್ಳೆಯದಲ್ಲ. ಆರನೇ ಪ್ರಶ್ನೆ, ಚಂಡಮಾರುತಗಳು ಹೇಗೆ ರೂಪುಗೊಳ್ಳುತ್ತವೆ? ಆಪ್ಷನ್ಸ್: ಎ ಗಾಳಿ, ಬಿ ಹವಾಮಾನ, ಸಿ ಸಮುದ್ರದ ನೀರು, ಡಿ ಉಷ್ಣತೆ. ಸರಿಯಾದ ಉತ್ತರ ಆಪ್ಷನ್ ಎ ಗಾಳಿ. ಚಂಡಮಾರುತವು ಉಷ್ಣವಲಯದ ಸಮುದ್ರದ ಮೇಲೆ ಉಂಟಾಗುವ ಬೃಹತ್ ಬಿರುಗಾಳಿಯಾಗಿದ್ದು, ಬೆಚ್ಚಗಿನ ತೇವಾಂಶವುಳ್ಳ ಗಾಳಿಯು ಮೇಲಕ್ಕೆ ಏರಿ ವಾಯುಭಾರ ಕುಸಿತವನ್ನು ಉಂಟುಮಾಡುತ್ತದೆ. ತಣ್ಣಗಾಗುವ ಗಾಳಿಯು ಮೋಡಗಳನ್ನು ಸೃಷ್ಟಿಸುತ್ತದೆ ಮತ್ತು ಭೂಮಿಯ ತಿರುಗುವಿಕೆಯಿಂದ ಉಂಟಾಗುವ ಕೊರಿಯೋಲಿಸ್ ಬಲದಿಂದ ಗಾಳಿಯು ಸುರುಳಿಯಾಕಾರದಲ್ಲಿ ತಿರುಗಲು ಪ್ರಾರಂಭಿಸುತ್ತದೆ. ಇದು ಚಂಡಮಾರುತದ ಉಗಮಕ್ಕೆ ಕಾರಣವಾಗುತ್ತದೆ. ಏಳನೇ ಪ್ರಶ್ನೆ,
ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿರುವವರು ಯಾವುದನ್ನು ಹೊಂದಿರುವ ಆಹಾರವನ್ನು ಸೇವಿಸುವುದು ಉತ್ತಮ? ಆಪ್ಷನ್ಸ್ ಎ ಕಬ್ಬಿಣ, ಬಿ ಒಮೆಗಾ, ಸಿ ಕಾರ್ಬೋಹೈಡ್ರೇಟ್ಸ್, ಡಿ ಖನಿಜ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿರುವಾಗ ಆರೋಗ್ಯಕರ ಆಹಾರ ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಇಟ್ಟುಕೊಳ್ಳುವುದು ಉತ್ತಮ. ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳು ಗರ್ಭಿಣಿಯಾಗಲು ಪ್ರಯತ್ನಿಸುವಾಗ ತಿನ್ನಲು ಉತ್ತಮ ಆಯ್ಕೆಯಾಗಿದೆ. ಈ ಆರೋಗ್ಯಕರ ಅಪರ್ಯಾಪ್ತ ಕೊಬ್ಬುಗಳನ್ನು ಕುಸುಬೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕಾರ್ನ್ ಎಣ್ಣೆ, ಸೋಯಾಬೀನ್ ಎಣ್ಣೆ, ಸೂರ್ಯಕಾಂತಿ ಬೀಜಗಳು, ವಾಲ್ನಟ್ಸ್, ಕುಂಬಳಕಾಯಿ ಬೀಜಗಳು, ಅಗಸೆ ಬೀಜಗಳು ಮತ್ತು ಚಿಯಾ ಬೀಜಗಳಲ್ಲಿ ಕಾಣಬಹುದು. ಇದರೊಟ್ಟಿಗೆ ಗರ್ಭಾವಸ್ಥೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಕಬ್ಬಿಣವು ಮುಖ್ಯವಾಗಿರುತ್ತದೆ. 8ನೇ ಪ್ರಶ್ನೆ, ಹೈ ಬಿಪಿ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿದಿನ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಕಬ್ಬಿನ ಹಾಲು, ಬಿ ಬೀಟ್ರೂಟ್ ಜ್ಯೂಸ್, ಸಿ ಮಜ್ಜಿಗೆ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್ ಜ್ಯೂಸ್. ಹೈ ಬಿಪಿಯಿಂದ ತೊಂದರೆಗೊಳಗಾಗಿದ್ದರೆ ಪ್ರತಿದಿನ 1 ಲೋಟ ಬೀಟ್ರೂಟ್ ಜ್ಯೂಸ್ ಕುಡಿಯುವುದು ಆರೋಗ್ಯಕರ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೇಟ್ ಇದ್ದು ಇದು ಹೈ ಬಿಪಿಯನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. 9ನೇ ಪ್ರಶ್ನೆ, ಯಾವ ಮೀನನ್ನು ಆಹಾರದ ಭಾಗವಾಗಿ ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಟಾರ್ಲಿ, ಬಿ ಕ್ಯಾಟ್ಫಿಶ್, ಸಿ ಟಿಲಾಪಿಯಾ, ಡಿ ಸಣ್ಣ ಮೀನು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸಣ್ಣ ಮೀನುಗಳು ಹೆಚ್ಚು ಪೌಷ್ಟಿಕ ಎಂಬ ತಪ್ಪು ಕಲ್ಪನೆ ಇದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ. ಇಂತಹ ಮೀನುಗಳನ್ನು ಹಾರ್ಮೋನ್ ಚುಚ್ಚುಮದ್ದು ನೀಡಿ ಬೆಳೆಸುತ್ತಾರೆ. ಇದು ದೇಹಕ್ಕೆ ಹಾನಿಕಾರಕವಾಗಿದೆ. ಟಿಲಾಪಿಯಾ ಇಂತಹ ಮೀನುಗಳ ಪಟ್ಟಿಯಲ್ಲಿದೆ. ಟಿಲಾಪಿಯಾದಲ್ಲಿ ಹೆಚ್ಚು ಹಾನಿಕಾರಕ ಮತ್ತು ಕೊಬ್ಬು ಹೆಚ್ಚಾಗಿದೆ. ಇದು ಕೊಲೆಸ್ಟ್ರಾಲ್ ಮತ್ತು ಹೃದಯ ಕಾಯಿಲೆಗಳನ್ನು ಹೆಚ್ಚಿಸುತ್ತದೆ. ಇದು ರಾಸಾಯನಿಕವನ್ನು ಸಂಗ್ರಹಿಸುತ್ತದೆ. ಇದರಿಂದ ಅಸ್ತಮಾ, ಬೊಜ್ಜು ಮತ್ತು ಅಲರ್ಜಿ ಬರಬಹುದು. ಇದಲ್ಲದೆ ಡಯಾಕ್ಸಿನ್ ಎಂಬ ವಿಷಕಾರಿ ವಸ್ತುವು ಇದರಲ್ಲಿ ಕಾಣಿಸುತ್ತದೆ. ಇದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಇದರೊಟ್ಟಿಗೆ ಹುಲಿ ಮೀನುಗಳು ನೀರಿನಲ್ಲಿ ಬೀಳುವ ಕೈಗಾರಿಕಾ ಮತ್ತು ಕೃಷಿ ತ್ಯಾಜ್ಯವನ್ನು ತಿನ್ನುತ್ತವೆ. ಆದ್ದರಿಂದ ಇವು ಸಂಪೂರ್ಣ ಕಲುಷಿತ. ಇದರಲ್ಲಿರುವ ಪಾದರಸ ಮಟ್ಟ ಮನುಷ್ಯನ ದೇಹಕ್ಕೆ ಸಹಿಸಲಾಗದ್ದು. ಪಾದರಸದಿಂದ ನರವ್ಯೂಹ ಸಮಸ್ಯೆಗಳು, ಮೆದುಳಿನ ಹಾನಿ ಬರಬಹುದು. ವಿಶೇಷವಾಗಿ ಗರ್ಭಿಣಿಯರು ಮತ್ತು ಮಕ್ಕಳು ಇಂತಹ ಮೀನುಗಳನ್ನು ತಪ್ಪಿಸುವುದು ಉತ್ತಮ. 10ನೇ ಪ್ರಶ್ನೆ, ಯಾವ ಭಾರತೀಯ ಸಂಸ್ಥೆಯನ್ನು ಭಾರತೀಯ ವಿಜ್ಞಾನದ ಮೆದುಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ IITS, ಬಿ IISc, ಸಿ IISERS, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ IISc. ಬೆಂಗಳೂರಿನಲ್ಲಿರುವ ಇದು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಸಂಶೋಧನೆಗೆ ಒಂದು ಪಯೋನಿಯರ್ ಸಂಸ್ಥೆಯಾಗಿದೆ. ಇದನ್ನು 1909ರಲ್ಲಿ ಸ್ಥಾಪಿಸಲಾಯಿತು. ಭಾರತೀಯ ವಿಜ್ಞಾನದ ಮೆದುಳು ಎಂದು ಕರೆಯಲ್ಪಡುವ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಅದರ ನವೀನ ಸಂಶೋಧನೆ, ಇತಿಹಾಸ ಮತ್ತು ನಾವೀನ್ಯತೆ ಮತ್ತು ಶಿಕ್ಷಣದ ಮೇಲೆ ಅಂತಾರಾಷ್ಟ್ರೀಯ ಪ್ರಭಾವಕ್ಕಾಗಿ ವ್ಯಾಪಕವಾಗಿ ಹೆಸರುವಾಸಿಯಾಗಿದೆ. 11ನೇ ಪ್ರಶ್ನೆ, ತಿಂಗಳುಗಳ ಕಾಲ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಜೀವಿ ಯಾವುದು? ಆಪ್ಷನ್ಸ್ ಎ ಕಾಂಗರೂ ಇಲಿ, ಬಿ ಆಮೆ, ಸಿ ಬಸವನ ಹುಳು, ಡಿ ಪೆಂಗ್ವಿನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಾಂಗರೂ ಇಲಿ ಆಹಾರ ಮತ್ತು ನೀರು ಕುಡಿಯದೆ ದೀರ್ಘಕಾಲ ಬದುಕಬಲ್ಲ ವಿಶ್ವದ ಏಕೈಕ ಪ್ರಾಣಿ ಎಂದು ಕರೆಯಲಾಗುತ್ತದೆ. ಇದು ತನ್ನ ಚಯಾಪಚಯ ಕ್ರಿಯೆಯ ಮೂಲಕ ನೀರನ್ನು ಉತ್ಪಾದಿಸುತ್ತದೆ. ಇನ್ನು ಮರುಭೂಮಿ ಆಮೆ ಇದು ಸೇವಿಸುವ ಸಸ್ಯಗಳಲ್ಲಿರುವ ನೀರಿನ ಅಂಶದಿಂದ ತೇವಾಂಶವನ್ನು ಪಡೆಯುತ್ತದೆ. ಇದರಿಂದಾಗಿ ಇದು ಹಲವು ತಿಂಗಳುಗಳವರೆಗೆ ನೀರಿಲ್ಲದೆ ಬದುಕಬಲ್ಲದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.